ICAR NABR is pride of our state. It's a jewel of our nation. Because it has produced more than 133 research papers, almost 4.5 for each scientist, and they are all quality papers and nearly 1 dozen patents. Actually, we measure the credibility of the institution based on their research outputs and their contribution. What is most important, this is not just a classroom or a laboratory confined research, it has been taken onto the field. So ultimately the farmers are benefited out of this research. My hearty congratulations to the whole team of ICAR and NABR. ಇವತ್ತು ಏನಾಗಿದೆ, ಮನುಷ್ಯನಿಗೂ ಮತ್ತು ಗಿಡಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಾವು ಕೂಡ ಜೀವರಾಶಿನೇ, ಅದು ಕೂಡ ಜೀವರಾಶಿನೇ. ಇವತ್ತೇನಾಗಿದೆ, ನಾವು ಸಂಶೋಧನೆಗಳು ಜಾಸ್ತಿ ಆಗ್ತಾ ಇದೆ, ಆವಿಷ್ಕಾರಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ವಾತಾವರಣ ಬದಲಾವಣೆ ಆಗ್ತಾ ಇದೆ. ವಾತಾವರಣ, ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ, ವಾತಾವರಣ ಬದಲಾವಣೆ ಮತ್ತು ನಮ್ಮ ಕೃಷಿ ಪದ್ಧತಿ ಕೂಡ ಬದಲಾವಣೆ ಆಗ್ತಾ ಇದೆ. ಇದರಿಂದ ಇವತ್ತು ಮನುಷ್ಯರಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಬೆಳೆಗಳಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಒಂದು, ಯಾಕೆಂದ್ರೆ ಮನುಷ್ಯನ ಆರೋಗ್ಯ ಭೂಮಿಯ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ, ಮನುಷ್ಯನ ಆರೋಗ್ಯ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ, ಮನುಷ್ಯನ ಆರೋಗ್ಯ ಬೆಳೆಗಳ ಗುಣಮಟ್ಟದ ಮೇಲೆ ಇವತ್ತು ಅವಲಂಬಿತವಾಗಿದೆ. ಅದರಿಂದ ಇವತ್ತು ಭಾರತ ದೇಶದಲ್ಲಿ ಇವತ್ತು ಕೇಂದ್ರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಕೃಷಿ ಬಜೆಟ್ ಸುಮಾರು 1.2 ಲಕ್ಷ ಕೋಟಿ ಕೃಷಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶಕ್ಕೆ. ಅಂದ್ರೆ ಇವತ್ತು ಅಗ್ರಿಕಲ್ಚರು ಮತ್ತು ಆರ್ಟಿಕಲ್ಚರ್, ದಟ್ ಈಸ್ ಕೃಷಿ ಮತ್ತು ತೋಟಗಾರಿಕೆ ಎರಡೂ ಕೂಡ ಪೈಪೋಟಿಯಾಗಿ ಕೆಲಸ ಮಾಡ್ತಾ ಇದೆ. ಭಾರತ ದೇಶದ ಕೃಷಿ ಉತ್ಪನ್ನ ಅಂದ್ರೆ ಸುಮಾರು 323 ಮಿಲಿಯನ್ ಮೆಟ್ರಿಕ್ ಟನ್ಸ್. ಆದರೆ ಇವತ್ತು ತೋಟಗಾರಿಕೆ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ಅದರ ತೋಟಗಾರಿಕೆಯ ಉತ್ಪಾದನೆ ಎಷ್ಟಾಗಿದೆ ಅಂದ್ರೆ 353 ಮಿಲಿಯನ್ ಮೆಟ್ರಿಕ್ ಟನ್ಸ್. ಅಂದ್ರೆ ಇವತ್ತು ಹೆಚ್ಚು ಜನ ಇವತ್ತು ತೋಟಗಾರಿಕೆ ಹೆಚ್ಚು ಆಕರ್ಷಿತ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಹಲವಾರು ವಿಧವಾದ ಹಣ್ಣುಗಳು, ಹಲವಾರು ವಿಧವಾದ ತರಕಾರಿಗಳು ಮತ್ತು ಅದು ಕಮರ್ಷಿಯಲ್ ಕ್ರಾಪ್ ಆಗಿ ಕೂಡ ಬರ್ತಾ ಇದೆ. ಹೀಗಾಗಿ ಇವತ್ತು ನಾವು ಏನ್ ಮಾಡ್ತಾ ಇದೀವಿ, ಈ ಕಾಯಿಲೆಗಳಿಗೆ, ಬೆಳೆಗಳಿಗೆ ಅಂದ್ರೆ ಏನಾಗ್ತಾ ಇದೆ ನೋಡಿ, ಇದು ಪರಿಸರದ ನಿಯಮ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ನಾನು ಬೇಗ ದುಡ್ಡು ಜಾಸ್ತಿ ಮಾಡಬೇಕು, ಜಾಸ್ತಿ ಆಸ್ತಿ ಮಾಡಬೇಕು ಅಂದ್ಬಿಟ್ಟು ಆರೋಗ್ಯವನ್ನ ಕಳ್ಕೊತಾನೆ. ಅದೇ ರೀತಿ ನಾವು ಹೆಚ್ಚು ಬೆಳೆಗಳನ್ನ ಬೆಳಿಬೇಕು, ಹೆಚ್ಚು ಇಳುವರಿಯನ್ನ ಗಳಿಸ್ಬೇಕು ಅಂತ ಹೆಚ್ಚು ನಾವು ರಾಸಾಯನಿಕ ಗೊಬ್ಬರವನ್ನ ಯೂಸ್ ಮಾಡ್ತೇವೆ, ಹೆಚ್ಚು ನಾವು ಕೀಟನಾಶಕ ಔಷಧಿಯನ್ನ ಬಳಸ್ತೇವೆ. ಇಳುವರಿ ಜಾಸ್ತಿ ಬರಬೇಕು, 1 ವರ್ಷದಲ್ಲಿ ಬೆಳಿಬೇಕಾದಂತ ಫಲ ಕೊಡಬೇಕಾದದ್ದು 3 ತಿಂಗಳಲ್ಲಿ ಬರಬೇಕು, ಅಥವಾ 1 ಎಕರೆಗೆ ಇಷ್ಟು ಕ್ವಿಂಟಾಲ್ ಬೇಕಾಗಿದ್ದು ಇನ್ನೂ ಜಾಸ್ತಿ ಆಗಬೇಕು. ಇದರಿಂದ ಇವತ್ತು ಈ ಕೀಟನಾಶಕ ವಸ್ತುಗಳಿಂದ, ಕೀಟನಾಶಕ ಏನು ರಾಸಾಯನಿಕ ವಸ್ತುಗಳಿಂದ ಇವತ್ತು ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಆಗುತ್ತೆ. ನೋಡಿ, ಪರಿಸರದಲ್ಲಿ ಏನಾಗಿದೆ ಅಂದ್ರೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದೇ ರೀತಿ ಈ ಕೀಟಗಳು ಅಂದ್ರೆ ನಾವು ಏನ್ ಪೆಸ್ಟ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನಮಗೆ ಉಪಯೋಗಕ್ಕೆ ಬರತಕ್ಕಂಥ ಮನುಷ್ಯನಿಗೆ ಮತ್ತು ಬೆಳೆಗಳಿಗೆ ಉಪಯೋಗಕಾರಿ ಆದಂತ ಕೀಟಗಳು ಇದೆ ಮತ್ತು ಅಪಾಯಕಾರಿ ಕೀಟಗಳು ಇದೆ. ಇದು ಬಯೋ ಕಂಟ್ರೋಲ್ ಅಂತ ಏನಂತಂದ್ರೆ, ನಾವು ಈ ಅಂದ್ರೆ ಪ್ರತಿಯೊಂದು ಜೀವಿಗೂ, ನಮ್ಮ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗೂ ಅಥವಾ ಪ್ರತಿಯೊಂದು ಕೀಟಗಳಿಗೂ ಸ್ವಾಭಾವಿಕವಾದಂತ ಶತ್ರು ಕೀಟ ಇದ್ದೇ ಇರುತ್ತೆ. ಆ ಶತ್ರು ಕೀಟವನ್ನ ಉಪಯೋಗಿಸ್ಕೊಂಡು ಅಂದ್ರೆ ಈ ಉಪಯೋಗಕ್ಕೆ ಬೇಕಾದಂತ ಕೀಟಗಳನ್ನ ಉಪಯೋಗಿಸ್ಕೊಂಡು ಶತ್ರು ಕೀಟವನ್ನ ನಾಶ ಪಡುವಂಥದ್ದು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಮನೆಯಲ್ಲಿ ಅಥವಾ ಯಾವುದೇ ಒಂದು ಗೋಡನ್ ಆಗ್ಬೋದು, ಎಲ್ಲಾದ್ರೂ ಆಗ್ಬೋದು, ಈ ಇಲಿ ಜಾಸ್ತಿ ಇದ್ರೆ ಬೆಕ್ಕನ್ನ ಬಿಡ್ತೀವಿ ನಾವು. ಬೆಕ್ಕನ್ನ ಯಾಕೆ ಬಿಡ್ತೀವಿ ಅಂದ್ರೆ ಇಲಿ ತಿನ್ಲಿ ಅಂತ. ಆದ್ರೆ ಈ ಆಧುನಿಕ ಬೆಕ್ಕುಗಳು ಏನಾಗುತ್ತೆ, ಹೆಚ್ಚು ಹಾಲನ್ನ ಕುಡ್ಕೊಂಡು ಹೋಗ್ಬಿಡ್ತವೆ, ಜಾಸ್ತಿ ಇಲಿಗಳನ್ನ ಮುಟ್ಟೋದಿಲ್ಲ. ಅದರಿಂದ ಇದು ನಮ್ಮ ಪರಿಸರದ ನಿಯಮನೇ ಆಗಿದೆ.
ನೀವು ಹಿಂದೆ ನೋಡಿ ಔಷಧಿ ಏನಪ್ಪಾ ಅಂದ್ರೆ ಬಯೋ ಕಂಟ್ರೋಲ್, ಜೈವಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ನಾವು ಬೆಳೆಗಳಲ್ಲಿ ಬರತಕ್ಕಂತಹ ನಾವು ಈ ರೋಗವನ್ನ ನಿಯಂತ್ರಣ ಮಾಡಬೇಕು. ಸೊ ಆ ದಿಕ್ಕಿನಲ್ಲಿ ಇವತ್ತು NBAR ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಇದರಿಂದ ಬಹಳ ಮುಖ್ಯವಾದದ್ದು ಒಂದು ಇವು ನೋಡ್ಬೋದು, ಇವತ್ತು ಭೂಮಿ ಮಾಲಿನ್ಯ ಬಗ್ಗೆ ಕೂಡ ಮಾಡ್ತಾ ಇದ್ದೇವೆ, ಮಣ್ಣಿನ ಮಾಲಿನ್ಯ ಕೂಡ ಆಗ್ತಾ ಇದೆ. ಇವತ್ತು ವಾಯು ಮಾಲಿನ್ಯ ಅಂತೀವಿ ಅಥವಾ ನೀರಿನ ಮಾಲಿನ್ಯ ಜೊತೆಗೆ ಇವತ್ತು ಮಣ್ಣಿನ ಮಾಲಿನ್ಯ ಜಾಸ್ತಿಯಾಗಿ ಇವತ್ತು ನೋಡ್ಬೋದು. ಕೆಲವೆಲ್ಲ ಈ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಆಗ್ತಾ ಇದೆ ಕೆಲವೆಲ್ಲ. ಅದರಿಂದ ಕೆಲವು ರೆಸಿಡೆನ್ಷಿಯಲ್ ಏರಿಯಾ ಆಗ್ಬೋದು, ಕೆಲವು ಕಾರ್ಖಾನೆಗಳಿಂದ ಸ್ವೇಜ್ ಸರಿಯಾಗಿ ಟ್ರೀಟ್ ಮಾಡದಲೇ ಕೆರೆಯನ್ನು ತುಂಬಿಸಿ ಏನಾಗಿದೆ, ಕೆರೆ ಸುತ್ತ ಇರತಕ್ಕಂಥ ಭೂಮಿ ಅದರಿಂದ ಇಟ್ ಇಸ್ ಕಂಟಾಮಿನೇಟೆಡ್ ವಿತ್ ಸಿವೇಜ್ ವಾಟರ್. ನಾವು ಆಸ್ಪತ್ರೆಗೆ ಎಷ್ಟು ಮಹತ್ವ ಕೊಡ್ತೀವೋ, ನಾವು ಮನುಷ್ಯರ ಚಿಕಿತ್ಸೆಗೆ ಎಷ್ಟು ಮಹತ್ವ ಕೊಡ್ತೀವೋ, ಅದೇ ರೀತಿ ಈ ಸಿವೇಜ್ ಟ್ರೀಟ್ಮೆಂಟ್ಗೂ ಅಷ್ಟೇ ಮಹತ್ವ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದ್ರೆ ಇವತ್ತು ಒಂದು ಗೈಡ್ಲೈನ್ ಇದೆ, CPB ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೈಡ್ಲೈನ್ ಇದೆ. ಅದನ್ನ ಟೆರಿಷಿಯರಿ ಟ್ರೀಟ್ಮೆಂಟ್ ಮಾಡಿ ನಂತರ ಕೆರೆಗಳಿಗೆ ಬಿಡಬೇಕು. ಇವತ್ತು ನಮ್ಮಲ್ಲಿ ಇವತ್ತು ಟೆರಿಷಿಯರಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಸೆಕೆಂಡರಿ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ಅದನ್ನ ಟ್ರೀಟ್ಮೆಂಟ್ ಇಂದನೇ ಇವತ್ತು ಕೆರೆಗಳಿಗೆ ಬಿಟ್ಟಿದ್ದಾರೆ. ಇದು ಕೆಲವು ಕೋಲಾರ ಭಾಗ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಆನೇಕಲ್ ಭಾಗ ಆಗ್ಬೋದು. ಇದರಿಂದ ಏನಾಗಿದೆ, ಅಂತರ್ಜಲ ಕೂಡ ಮಾಲಿನ್ಯ ಆಗಿದೆ. ಅಲ್ಲಿ ಬೋರ್ವೆಲ್ ತೆಗೆದ್ರು ಕೂಡ ಅದೇ ನೀರು ಬರುತ್ತೆ. ಆ ನೀರಿನಲ್ಲಿ ಲೋಹದ ಅಂಶ, ಮೆಟಲ್ ಅಂಶ ತುಂಬಾ ಜಾಸ್ತಿ ಆಗಿ ಹಲವಾರು ಕಾಯಿಲೆಗಳು ಬರ್ತದೆ. ಕ್ಯಾನ್ಸರ್ ಕಾಯಿಲೆ ಆಗ್ಬೋದು ಅಥವಾ ಅಲರ್ಜಿ ಕಾಯಿಲೆಗಳಾಗ್ಬೋದು. ಅದರಿಂದ ಇವತ್ತು ಮನುಷ್ಯನ ಆರೋಗ್ಯ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ. ಮನುಷ್ಯನ ಆರೋಗ್ಯ ಇವತ್ತು ನಾವು ತಿನ್ನುವ ಆಹಾರ ಪದಾರ್ಥಗಳನ್ನು ಅವಲಂಬಿತವಾಗಿದೆ. ಅದರಿಂದ ನಾವು ಇವತ್ತು ಮನುಷ್ಯನ ಆರೋಗ್ಯ ಚೆನ್ನಾಗಬೇಕು, ಪರಿಸರದ ಆರೋಗ್ಯ ಚೆನ್ನಾಗಬೇಕು ಅಂದರೆ ಬಯೋ ಕಂಟ್ರೋಲನ್ನು ನಾವು ಜೈವಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಬೆಳೆಗಳನ್ನು ಬೆಳೆದ್ರೆ ಬಹುಶಃ ರೈತರ ಬದುಕು ಹಸನಾಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.